ಎಲ್ಲರಿಗೂ ಸಂತೋಷ. ಹಾಂ ಹೇಳತ್ತೆ ಸಂತೋಷವಾಗಿ ಮಾಡ್ತಾ ಇದೀವಪ್ಪ. ಹೆಂಗೋ ಮುಂದೆ ಅಳು ಬರ್ತಾ ಇದೆಯಾ? ನಾವು ಮದುವೆ ಮಾಡ್ಕೊಂಡು ಖುಷಿಯಾಗಿ 100 ವರ್ಷ ಬಾಳಿ ಅಂತ ಅನಿಸ್ತಿದೆ. ಪ್ರಿಪ್ರೇಷನ್ ಇವಾಗಿಂದ ಎಲ್ಲ ಆಗಲೇ ಸುಮಾರು ದಿವಸದಿಂದಲೇ ಸ್ಟಾರ್ಟ್ ಆಗಿದೆ. ಅವತ್ತಿಂದನೂ ನಡೀತಾನೆ ಇದೆ ಎಲ್ಲ. ನೀವು ನಮ್ಮ DM ಫ್ಯಾಮಿಲಿಯಲ್ಲಿ 2ನೇ ಅಡಿಗೆ ಆಗ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಹರ್ಷು, ಅನುಷಾ, ಚೆನ್ನಾಗಿರ್ರಿ. ಆಲ್ ದ ಬೆಸ್ಟ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸ್ ರೆಡ್ಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಗೂ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಯಾವಾಗಲೂ ಬೆಟ್ಟದ ಮೇಲೆ ಇರ್ತಾ ಇದ್ದ, ಇವತ್ತೆಲ್ಲೋ ಬೇರೆ ಕಡೆ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಎಸ್, ಒಂದು ವಿಶೇಷತೆ ಇದೆ. ಬನ್ನಿ ಫಸ್ಟ್ ಫೋಟೋ ತೋರಿಸ್ಕೊಡ್ತೀನಿ. ಅನುಷಾ, ಇವಳು ಮದುವೆ ಅಕ್ಟೋಬರ್ 23, 24 ಇದೆ. ಹುಡುಗ ಹರ್ಷಿತ್ ಅಂತೇಳಿ. ಸೊ ಅವ್ರ ಮದುವೆ ಪ್ರಿಪ್ರೇಷನ್ಸ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಹುಡುಗ ಆಸ್ಟ್ರೇಲಿಯಿಂದ ಬರ್ತಾ ಇದ್ದಾನೆ. ಫ್ಲೈಟ್ ಲ್ಯಾಂಡ್ ಆಗಿದೆ, ಇನ್ನೂ ಮನೆಗೆ ಬಂದಿಲ್ಲ. ಸೊ ಸರ್ಪ್ರೈಸಾಗಿ ನಾವೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀವಿ. ಸೊ ನಾವು ರಿಸೀವ್ ಮಾಡ್ಕೊತೀವಿ, ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಅವ್ನು ಬಂದಮೇಲೆ ಇವತ್ತಿನ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ, ಸೆಲೆಬ್ರೇಷನ್ಸ್ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ನೋಡಿ. ಓಕೆ, ಇವ್ರ ಅಳಿಯನೇ ಬರ್ತಾ ಇರೋದು. ಇವಾಗ ಇಷ್ಟು ದೊಡ್ಡ ಮಗಳು, ಮದುವೆ ಆಗೋ ಮಗಳು ಅಂದರೆ ನಂಬ್ತೀರಾ? ಇವ್ರ ಅಳಿಯನೇ ಆಸ್ಟ್ರೇಲಿಯಿಂದ ಬರ್ತಾ ಇರೋದು. ಓಕೆ, ಅನುಷಂದು ಹರ್ಷಿತ್ ಮದುವೆ ಪ್ರಿಪ್ರೇಷನ್ಸ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಅನಿಸಿಕೆ ಹಾಗೂ ನಿಮ್ಮ ಖುಷಿ ಏನು? ಎಲ್ಲರಿಗೂ ಸಂತೋಷ. ಹಾಂ ಹೇಳತ್ತೆ ಸಂತೋಷವಾಗಿ ಮಾಡ್ತಾ ಇದೀವಪ್ಪ. ಹೆಂಗೋ ಮುಂದೆ ಚೆನ್ನಾಗಿರ್ಲಿ ಸಾಕು. ಆಮೇಲೆ ಆಮೇಲೆ ನೀವು ನಿಮ್ಗೆ ಎಷ್ಟು ಖುಷಿ ಇದೆ ಅದು ಹೇಳ್ರಿ. ಖುಷಿ ತುಂಬಾ ಅದಪ್ಪ. ಖುಷಿ ಐತೆ, ಹಾಂ, ತುಂಬಾ ಖುಷಿ. ನಮ್ಮ ಮಗಳ ಮದುವೆ ಚೆನ್ನಾಗಿ ಮಾಡ್ಬೇಕು ಅಂತ ನಮಗೂ ಖುಷಿ. ಇವತ್ತಿಂದ ಅನುಷಂದು ಮದುವೆ ಪ್ರಿಪ್ರೇಷನ್ ಶುರು ಆಗಿದೆ. ಏನು ಅನಿಸ್ತಾ ಇದೆ ನಿಮಗೆ? ನಮಗೆ ಸಂತೋಷ, ಖುಷಿ ಆಗ್ತೈತೆ. ಅಳು ಬರ್ತಾ ಇದೆಯಾ? ನಾವು ನಮ್ಮ ಮಕ್ಕಳು ಸದಸ್ಯರು ಎಲ್ಲರೂ ಸೇರಿ ಸಂತೋಷವಾಗಿ ಮಾಡ್ಕೊತಾ ಇದ್ದೀವಿ. ನಮ್ಮಂಗೆ ಖುಷಿಗೆ ಅಳುನೇ ಬರ್ತಾ ಇದೆ. ಹಾಂ, ಆಮೇಲೆ ಹಾಯ್ ಹರ್ಷು, ಚೈಲ್ಡ್ಹುಡ್ ಫ್ರೆಂಡ್ಸು ನಿಮ್ಮಿಬ್ರು ಚೆನ್ನಾಗಿ ಬದುಕಿ ಬಾಳಲಿ ಅಂತ ಮದುವೆ ಮಾಡಿ ಕೊಡ್ತಿದ್ದೀನಿ. ನನ್ನ ಮಗಳು ಚೆನ್ನಾಗಿ ನೋಡ್ಕೊಬೇಕು ನೀನು. ಅದು ಕಳೋದು ಯಾಕೆ? ನಾನು ಹೆಂಗೆ ಚೆನ್ನಾಗಿ ದಂತದ ಗೊಂಬೆ ಥರ ನೋಡ್ಕೊಂಡಿದ್ದೆ, ನಿನ್ನ ಕೈಯಲ್ಲಿ ಇಡ್ತಿದ್ದೀನಿ. ಇವಾಗ ಚೆನ್ನಾಗಿ ನೀನು ನೋಡ್ಕೊಂಡು 100 ಕಾಲ ಬದುಕಿ ಬಾಳ್ರಿ. ಆಲ್ ದ ಬೆಸ್ಟ್ ಹರ್ಷು, ಅನುಷಾ, ಚೆನ್ನಾಗಿರ್ರಿ. ಆಲ್ ದ ಬೆಸ್ಟ್. ಹಾಯ್ ಅನುಷಾ, ಹಾಯ್ ಹರ್ಷಿ. ತುಂಬಾನೇ ಖುಷಿ ಆಗ್ತಾ ಇದೆ. ನಿಮ್ಮಿಬ್ರು ಜೋಡಿ ನೋಡಿ ತುಂಬಾ ಖುಷಿಯಾಗಿದೆ ಕೂಡ. ನಾವೆಲ್ಲರೂ ಸೇರಿ ಏನು ಬಯಸ್ತೀವಿ ಅಂದರೆ, ನೀವು 100 ಕಾಲ ಇಬ್ರು ಜೊತೆಯಾಗಿ ಚೆನ್ನಾಗಿ ಬಾಳಿ. ಅದೇ ನಮ್ಮೆಲ್ಲರ ಆಶೀರ್ವಾದ. ನಮ್ಮೆಲ್ಲರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಯಾವಾಗ ಸದಾ ಇರುತ್ತೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಪ್ರಿಪ್ರೇಷನ್ ಇವಾಗಿಂದ ಎಲ್ಲ ಆಗಲೇ ಸುಮಾರು ದಿವಸದಿಂದಲೇ ಸ್ಟಾರ್ಟ್ ಆಗಿದೆ. ಅವತ್ತಿಂದನೂ ನಡೀತಾನೆ ಇದೆ. ಎಲ್ಲ ಕಾರ್ಡ್ ಹಂಚೋದ್ರಿಂದ ಹಿಡಿದು ಎಲ್ಲ ಬಟ್ಟೆಗಳು ತೆಗೆಯೋದ್ರಿಂದ ಹಿಡಿದು ಪ್ರತಿಯೊಂದೂ ಎಲ್ಲ ಹೆಚ್ಚು ಕಮ್ಮಿ ಮುಗಿತಾ ಬಂದಿದೆ. ಇನ್ನೂ ಕೊಡೋದು ಇದೆ, ಇನ್ನು ತೆಗೆಯೋದು ಐತೆ. ನೀವಿಬ್ಬರು ಚೆನ್ನಾಗಿ ಬದುಕಿ ಬಾಳಿ ಎಲ್ರಿಗೂ ಒಂದು ಕೀರ್ತಿ ಹೆಸರು ತಂದು ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ನೀವಿಬ್ರು ಮದುವೆಯಾಗಿ ಚೆನ್ನಾಗಿ 100 ಕಾಲ ಸುಖವಾಗಿ ಜೊತೆಯಾಗಿ ಬಾಳ್ರಿ ಅನ್ನೋದೇ ನಮ್ಮೆಲ್ಲರ ಆಸೆ. ಹಾಯ್ ಹರ್ಷಿತ್, ವೆಲ್ಕಮ್ ಟು ಇಂಡಿಯಾ. ನಮ್ಮ ಇಂಡಿಯನ್ ಹುಡುಗಿ ಕರ್ಕೊಂಡು ನೀವಿಬ್ರು ಇಂಡಿಯನ್ಸೇ ಮದುವೆ ಮಾಡಿಕೊಂಡು ಖುಷಿಯಾಗಿ 100 ವರ್ಷ ಬಾಳಿ ಅಂತ ಅನಿಸ್ತಿದೆ. ಎಲ್ಲ ಹೊಸದು ನಮಗೆ, ಹೊಸ ಇದು ನಮ್ಮ ಗಾಯತ್ರಿಯಿಂದ ಯಾವ್ಯಾವ ಫಂಕ್ಷನ್ ಇದು ಫಸ್ಟ್ ಹೊಸದು ನಮಗೆ. ನೀನು ವೆಲ್ಕಮ್ ಮಾಡ್ಕೊಳ್ಳೋದು. ಮತ್ತು ಆಗಲೇ ಒಂದು 2 monthsinದನೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನೂ 15 ದಿವಸ ಇದೆ. 15 ದಿವಸನೂ ಖುಷಿಯಾಗಿರ್ತೀವಿ. ನೀವು ಅದೇ ಖುಷಿನ ಇವಾಗ ಹೇಗಿದ್ದೀರೋ ಹಾಗೆ 100 ವರ್ಷ ಇರಿ ಅಂತ ಆಶಿಸ್ತೀವಿ. ಆಲ್ ದ ಬೆಸ್ಟ್. ಹಾಯ್ ಅನುಷಾ, ನಿಮ್ಮ ಮದುವೆ ಪ್ರಿಪ್ರೇಷನ್ಸ್ ನಾವೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದೀವಿ. ನಿಮ್ಗಿನ್ನ ನಾವೇ ಎಕ್ಸೈಟ್ ಆಗಿದ್ದೀವಿ. ನೀವೇ ಸ್ಟೇಜ್ ಮೇಲೆ ನಿಂತಿರ್ತೀರಾ, ನಾವು ಫುಲ್ಲು ಮಜಾ ಮಾಡಿಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ವಿ. ಅನುಷನ್ ಬಗ್ಗೆ ಹೇಳ್ಬೇಕಂದ್ರೆ ಅವಳು ಸಿಕ್ಕಾಪಟ್ಟೆ ಸಾಫ್ಟು, ತುಂಬ ಮುದ್ದಾಗಿ ಬೆಳೆಸಿದ್ವಿ ಅವಳನ್ನ. ತುಂಬ ಚೆನ್ನಾಗಿ, ಅಷ್ಟೇ ಸಾಫ್ಟಾಗಿ, ಅಷ್ಟೇ ಖುಷಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನೀನು ಚೆನ್ನಾಗಿ ನೋಡ್ಕೊತೀವಿ ಅನ್ನೋ ಭರವಸೆನೂ ನಮಗಿದೆ, ಅದ್ರ ಬಗ್ಗೆ ನಮಗೇನು ಡೌಟ್ ಇಲ್ಲ. ಸೊ ನೀವಿಬ್ಬರು ಲೈಫ್ನ ಸಿಕ್ಕಾಪಟ್ಟೆ ಖುಷಿಯಾಗಿ ಎಂಜಾಯ್ ಮಾಡಿ, ಮಜಾ ಮಾಡಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಅನುಷಾ. ನಿಮ್ಮ ವೆಡ್ಡಿಂಗ್ ಪ್ರಿಪ್ರೇಷನ್ ಎಲ್ಲ ತುಂಬ ಜೋರಾಗಿ ಮಾಡ್ತಿದ್ದಾರೆ. ಆದರೆ ಗಾಯತ್ರಿ ನನ್ನ ಫ್ರೆಂಡ್ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ.
ಎಷ್ಟು ಖುಷಿ ಇದೆ ಇವತ್ತು ಅವಳಿಗೆ. ಅವ್ರ ಮಗಳ ಮದುವೆ ಅಂತೂ ಒಂದು ಲೆವೆಲ್ ಎಕ್ಸ್ಟೆಂಡ್ ಆಗಿ ಮಾಡಬೇಕು ಅಂತ ಅವಳು ತುಂಬ ಆಸೆ ಇಟ್ಕೊಂಡಿದ್ದಾಳೆ. ಸೊ ನನಗೂ ಭರವಸೆ ಇದೆ ನೀನು ಅನುಷನ್ ತುಂಬ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ. ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ಹ್ಯಾಪಿ ಮ್ಯಾರಿಡ್ ಲೈಫ್. ಹಾಯ್ ಅಶು, ಹ್ಯಾಪಿ ಮ್ಯಾರಿಡ್ ಲೈಫ್. ಹಾಯ್ ಹರ್ಷಿತ್, ಹಲೋ. ನಿಮ್ಮ ಮ್ಯಾರೇಜ್ ತುಂಬ ಚೆನ್ನಾಗಿ ಇಲ್ಲೆಲ್ಲ ಸೆಲೆಬ್ರೇಷನ್ಸ್ ನಡೀತಾ ಇದೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್. ನೀವು ನಮ್ಮ DM ಫ್ಯಾಮಿಲಿಯಲ್ಲಿ 2ನೇ ಅಡಿ ಆಗ್ತಾ ಇದ್ದೀರಾ. ನೀವು ಚೆನ್ನಾಗಿ ನೋಡ್ಕೊತೀರಾ ಅನ್ನೋ ಭರವಸೆ ನಮಗಿದೆ. ಚೆನ್ನಾಗಿ ನೋಡ್ಕೊತೀರಾ. ಐ ಆಮ್ ವೆರಿ ಹ್ಯಾಪಿ. ಹಾಯ್ ಹರ್ಷಿತ್. ಹಾಯ್ ಅನುಷಾ. ನಮ್ಮ ಮನೇಲಿ ತುಂಬಾ ಮುದ್ದಾಗಿ ಬೆಳೆದಂತ ಹುಡುಗಿ ಅನುಷಾ. ತುಂಬಾ ಸಾಫ್ಟ್ ನೇಚರು, ಎಲ್ಲರಿಗೂ ಬೇಗ ಅಡ್ಜಸ್ಟ್ ಆಗ್ತಾಳೆ. ನೀನು ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತೀಯ ಅನ್ನೋ ನಂಬಿಕೆ ಇದೆ. ಆದ್ಮೇಲೆ ನಮ್ಮ ಮನೇಲಿ ನಡೀತಾ ಇರುವಂತ ಫಂಕ್ಷನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಚೆನ್ನಾಗಿ ಮಾಡ್ಬೇಕು ಅನ್ನೋ ಇದರಿಂದ ಎಲ್ಲ ಪ್ರಿಪೇರ್ ಆಗಿ ಚೆನ್ನಾಗಿ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ನಾವು ಅನ್ಕೊಂಡಿದ್ಕಿಂತ ಚೆನ್ನಾಗಿ ನಡೀತಾ ಇದೆ ಫಂಕ್ಷನ್ ಪ್ರಿಪರೇಷನ್. ನಮಗೂ ತುಂಬಾ ಖುಷಿ ಇದೆ. ನೀವಿಬ್ರು ಫ್ರೆಂಡ್ಶಿಪ್ ಮೋರ್ ದ್ಯಾನ್ 10 years ನಿಮ್ಮಿಬ್ರಿಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕಮ್ಯುನಿಕೇಶನ್ ಇದೆ. ನೀವು ಒಳ್ಳೆ ಲೈಫ್ ಪಾರ್ಟ್ನರ್ಸ್ ಆಗ್ತೀರಾ ಅಂತ ಚೂಸ್ ಮಾಡಿ ಚೆನ್ನಾಗಿದ್ದೀರಾ. ಆಲ್ ದ ಬೆಸ್ಟ್. ಇವಾಗೇನು ನಿಮ್ ನೋಡ್ಬೇಕಾದ್ರೆ ನಾವು ಆಸ್ಟ್ರೇಲಿಯಾಗ ಬರ್ತಾ ಇರ್ಬೇಕು. ಏನು ಎಷ್ಟು ಕಾಟ ಕೊಟ್ಟಿದ್ದೆ ನಾನು ಚಿಕ್ಕ ವಯಸ್ಸಿರ್ಬೇಕಾದ್ರೆ. ನೀನು ಸ್ವಲ್ಪನ ಕೊಟ್ಟರೆ ಎಲ್ಲೋ ಹಾಕೋ ಬಿಡ್ತಾ ಇರಲಿಲ್ಲ. ಕಡಿಮೆನ ಸುತ್ತಿರೋದು ಅವ್ರ ಜೊತೆ. ಏನು ಎಷ್ಟೊಂದು ಕಡೆ ತಿನ್ನಕ್ ಹೋಗ್ತಾ ಇದ್ವಿ, ಅವೆಲ್ಲ ಮಿಸ್ ಮಾಡ್ಕೊಂತೀನಿ. ಏನ್ ಬರ್ತಾ ಇರ್ತೀನಿ ತಿಂಗಳು ಒಂದ್ಸಲಿ ನೋಡಿ, ಇವ್ರ ಅಮ್ಮ ಇವ್ರು ಇದಾರಲ್ಲ, ಇವ್ರು ಕೊಡ್ತಾ ಇರ್ತಾರೆ ದುಡ್ಡು, ಅವ್ರು ಹೋಯ್ತಾ ಇರ್ತಾರೆ ಆಸ್ಟ್ರೇಲಿಯಾಗೆ. ಅಲ್ಲೋದ್ರೆ ಖರ್ಚಲ್ಲ ಅವರೇ ನೋಡ್ಕೊಬೇಕು. ಅಕಾಮಡೇಷನ್ ಫ್ರೀ ಇದೆಲ್ಲ ನಾನೇ, ಅಲ್ಲೆಲ್ಲ ನೀವು ಕೊಡ್ಬೇಕು. ನಮ್ಮ ಮನುಷ್ಯ ನಮ್ಮ ವರ್ಷಿತ್ ಯಾವಾಗೂ ಚೆನ್ನಾಗಿರ್ಬೇಕು. ನಮ್ಮ ಮುಂದೆ ಎಲ್ಲ ಚೆನ್ನಾಗಿರ್ಬೇಕು. ಇವಾಗ Hi Anusha, I miss you when you go to Australia. You're super kind. I will have lots of memory with you. We used to get ready in all the festivals. I will miss that. I wish you a happy married life, Anusha, in advance. Happy married life, Anusha, in advance. ಸೊ ನಮ್ಮ ವರ್ಷಿತ್ ಬರೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ರೆಡಿ ಆಗಿದೆ. ಡ್ಯಾನ್ಸ್ ಮಾಡೋ ಸದ್ಯ ದುಬೈಗೆ ಹೋಗಿ ಕಲರ್ ಚೇಂಜ್ ಆಗಿಲ್ಲಲ್ಲ ನೋಡಿ. ಅವರೆಲ್ಲ ರೆಡಿ ಇದ್ದಾರೆ. ದೋಲ್ ಅವನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೂ ಎಲ್ಲ ರೆಡಿ ಆಗಿದ್ದಾರೆ. ಸೊ ಪಟಾಕಿ ಎಲ್ಲ ಇಟ್ಬಿಟ್ಟು ಹೊಡೆಯೋಕ್ಕೆ ರೆಡಿ ಮಾಡಿದ್ದೀವಿ. ಓಕೆ, ನಮ್ಮ ಹರ್ಷಿತ್ ಬಂದ ಕಾರಲ್ಲಿ ಬರ್ತಾ ಇದ್ದಾನೆ. ಸೆಲೆಬ್ರೇಷನ್ಸ್
ಮಾತಾಡ್ಸೋಣಪ್ಪ. ಏ ಅಮ್ಮಿ ಬಾಯ್ಲಿ ಹೋಗ್ರಿ ನೀವು ಹುಡುಗರು. ಓಕೆ, ಸೊ ಹೊಸ ಮದುವೆ ಗಂಡು ಈಗ ಫ್ರೀಯಾಗಿ ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಹಾಯ್ ಹೇಳಮ್ಮ ಅನುಷಾ, ನಿನ್ನ ಲೈಫು ಮುಂದೆ ಹೆಂಗೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಹೊಸ್ದಾಗಿ ಮದುವೆ ಆಗ್ತಾ ಇದ್ದೀರಾ, ಕಾಲೇಜಿಂದ ಇಬ್ಬರು ಫ್ರೆಂಡ್ಸು ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊತಾ ಇದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಳಮ್ಮ. 10 ಇಯರ್ಸಿಂದ ಫ್ರೆಂಡ್ಶಿಪ್ಪು ನಮ್ಮಿಬ್ರದ್ದು. ಆವಾಗ ಇಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು, ಒಂದೇ ಕ್ಲಾಸಲ್ಲಿ. ಇಬ್ಬರು PUC ಮಾಡಿದೆ MES ಕಿಶೋರ್ ಕೇಂದ್ರ ಅಲ್ಲಿ. ಕ್ಲಾಸ್ಗೆ ಬರ್ತಾ ಇರಲಿಲ್ಲ ಕಾಲೇಜ್ಗೆ, ಹಂಗೆ ಫ್ರೆಂಡ್ಸ್ ಆಗಿ ಯಾವಾಗಲೂ ಅವಾಗವಾಗ ಬಂದಾಗ ಫ್ರೆಂಡ್ಸ್ ಆಗಿ ಆಮೇಲೆ ಆಸ್ಟ್ರೇಲಿಯಾಗೆ ಹೊರಟಾಗಿಂದ ಬರೀ ಫೋನಲ್ಲೇ ಮಾತಾಡ್ತಾ ಇದ್ವಿ. ಆಮೇಲೆ ಯಾವಾಗ ಕನ್ಫೆಸ್ ಮಾಡ್ಕೊಬೇಕು ಅಂತ ಅನ್ನಿಸ್ತು, ನಾನು ಆಸ್ಟ್ರೇಲಿಯಾಗೆ ಹೋಗಿ ಬಂದೆ. ಡೈರೆಕ್ಟಾಗಿ ಕನ್ಫೆಸ್ ಮಾಡ್ಕೊಬೇಕು, ಫೋನಲ್ಲೆಲ್ಲ ಆಗಬಾರ್ದು ಅಂತ. ಸೊ ಅಲ್ಲಿ ಹೋದ್ಮೇಲೆ ಕನ್ಫೆಸ್ ಮಾಡ್ಕೊಂಡ್ವಿ ಇಬ್ಬರೂ ಒಬ್ರಿಗೊಬ್ರು. ಸರಿ ಇದು ಫ್ರೆಂಡ್ಶಿಪ್ ಅಷ್ಟೇ ಅಲ್ಲ, ಮುಂದಕ್ಕೆ ತೊಗೊಂಡೋಗೋಣ ಅಂತ. ಅಲ್ಲಿಂದ ಬಂದಿದ ತಕ್ಷಣ ಮನೆಯವ್ರಿಗೆಲ್ಲ ಹೇಳಿ ಒಪ್ಸಿದ್ವಿ. ಆ್ಯಂಡ್ ಇಬ್ಬರು ಕಂಪ್ಯಾಟಬಲ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಫ್ಯಾಮಿಲಿಯಲ್ಲೂ ಏನೂ ಪ್ರಾಬ್ಲಮ್ ಬಂದಿಲ್ಲ, ಎಲ್ಲ ಒಪ್ಕೊಂಡ್ರು. ಸೊ ಎಂಗೇಜ್ಮೆಂಟ್ ಆಯಿತು, ಇವಾಗ ಮದುವೆ ಆಗ್ತಾಯಿದೆ. ಆ್ಯಂಡ್ ಇವತ್ತು ಪ್ರತಿ ಸರಿ ಯಾವಾಗಲೂ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆ ಥರ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಬರ್ತಾಯಿದ್ವಿ. ಈ ಸರಿ ಫಿಯಾನ್ಸಿ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಬರೋ ಥರ ಆಯಿತು. ಆಮೇಲೆ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಬಂದು ಇವಾಗ ಮದುವೆಗೆ ಪಿಕ್ ಮಾಡ್ಕೊಂಬರ್ತಾಯಿದ್ದೀನಿ ಅನ್ನೋ ಸೆಲೆಬ್ರೇಷನ್ನು. ಆ್ಯಂಡ್ ಇಡೀ ಫ್ಯಾಮಿಲಿ ಫುಲ್ಲು ಎಂಟ್ರಿ ಅವನ್ನ ಕರ್ಕೊಂಡಿದ್ದ ರೀತಿ ಎಲ್ಲ ಸಿಕ್ಕಾಬಡೆ ಗ್ರ್ಯಾಂಡಾಗಿತ್ತು. ಇದೆಲ್ಲ ಒಂದು ದಿವಸದಲ್ಲಿ ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡಬೇಕು ಅಂತ ಮಾಡಿಸಿದ್ದು ಅವನಿಗೋಸ್ಕರ. ಸೊ ಐ ಹೋಪ್ ಯು ಲೈಕ್ ಇಟ್. ಹೇಳಿ ಹರ್ಷಿತ್. ಫುಲ್ಲು ಎಕ್ಸ್ಪೆಕ್ಟ್ ಏನೂ ಮಾಡಿರಲಿಲ್ಲ. ಓಕೆ, ಸೊ ಎಲ್ಲ ಸರ್ಪ್ರೈಸಿಂಗ್ ಆಗಿತ್ತು. ಫುಲ್ ಫ್ಯಾಮಿಲಿ ಪೂರ್ತಿ ನನ್ನ ವೆಲ್ಕಮ್ ಮಾಡ್ಕೊಂಡಿದ್ದು. ಇಟ್ಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಅಲ್ಲ, ಈಗ ನಮ್ಮ ಹುಡುಗಿನ ಹೆಂಗೆ ನೋಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ನಾವಂತೂ ಇಲ್ಲಿ ಗೊಂಬೆ ಥರ ಸಾಕಿದ್ದೀವಿ. ನಿಮ್ಮ ಮುಂದೆ ನಾನು ಅಲ್ಲ, ಇದಕ್ಕಿಂತ ಚೆನ್ನಾಗಿ ನೋಡ್ಕೊತೀನಿ ಅಂದರೆ ತಪ್ಪಾಗುತ್ತೆ ಅದನ್ನು. ಸೂಪರ್. ಆದರೆ ನನ್ನ ಕೈಯಲ್ಲಿ ಆದಷ್ಟು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಒಂದು ಸುಕ್ಕಣ್ಣ ನೀರು ಹಾಕ್ಸ್ದೆ. ಸೂಪರ್. ಮತ್ತು ಫಸ್ಟ್ ಸರ್ಪ್ರೈಸ್ ನಾನು ಕೊಟ್ಟಿದ್ದೀವಳು ಟ್ಯಾಟು ಏರ್ಪೋರ್ಟಲ್ಲಿ. ಏನಿದು, ಇದ್ರ ಬಗ್ಗೆ ಹೇಳ್ಬೋದಾ? ಅವ್ನ ಬರ್ಡೇ 24th, ನಮ್ಮ ಮದುವೆ ದಿವಸನೂ 24th. ಸೊ ನಾವೆಲ್ಲೇ ಹೋದ್ರೂ ನಮ್ಮ ಫ್ಲೈಟ್ ಸೀಟ್ ನಂಬರ್ 24 ಆಗಿರುತ್ತೆ. ನಾವು ಯಾವುದಾದ್ರೂ ಹೋಟೆಲ್ ರೂಮ್ ಬುಕ್ಸ್ ಮಾಡಿದ್ರು ಎಲ್ಲ 24 ಇರುತ್ತೆ. ನಂಗೆ 24 ಇವ್ನು ಬಂದಾಗಿಂದ ಸಿಕ್ಕಾಬಡೆ ಆಗ್ಬರ್ತಾ ಇದೆ ನಂಬರು, ಅದಕ್ಕೆ 24. ಮದುವೆನೂ 24th ಆಗ್ತಾ ಇರೋದ್ರಿಂದ 24. ಡೇಟ್ ಆಫ್ ಬರ್ತ್, ಅದಕ್ಕೆ 24 ಸೂಪರ್ ಅಂತ ಹಾಕ್ಸ್ಕೊಂಡು ಹೆಸರು ಹಾಕ್ಸ್ಕೊಂಡಿರೋದು. ಸೊ ಇಬ್ಬರು ಚೆನ್ನಾಗಿರಿ, ನಮಗೂ ಅದೇ ಖುಷಿ. ಯಾಕಂದರೆ ತುಂಬ ಆಸೆ ಪಟ್ಟು ಮದುವೆ ಆಗ್ತಾಯಿದ್ದೀರಾ. ಎಲ್ಲರೂ ಆಸೆ ಪಡೋ ಅಂತಾರೆ ಬದುಕು ತೋರಿಸಿ ಅನ್ನೋದು ನಮ್ಮ ಆಸೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಅಂತ. ಆ್ಯಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಆಗಿದೆ. 19th ಸಂಗೀತ ಇದೆ, ಆಮೇಲೆ ಹಳದಿ ಮೆಹಂದಿ ಫಂಕ್ಷನ್ಸ್ ಎಲ್ಲ ಇದೆ. ಅದಾದಮೇಲೆ 23, 24 ಮದುವೆ. ಸೊ ಅದ್ರದ್ದೆಲ್ಲ ವ್ಲಾಗ್ ಮಾಡ್ತೀನಿ, ನೋಡ್ತಾ ಇರಿ ಹೇಗಿದೆ ಅಂತ. ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಮತ್ತೊಮ್ಮೆ ಮುಂದಿನ ಹೊಸ ವ್ಲಾಗಲ್ಲಿ ಬರ್ತೀನಿ. ಒಟ್ಟು ಮದುವೆ ಆಗೋವರೆಗೂ ಯಾವುದೂ ಟ್ರೆಕ್ಸ್ ಹೋಗಲ್ಲ. ಸೊ ಇದೇ ನನ್ನ ಸದ್ಯದ ವ್ಲಾಗ್, ಮದುವೆ ಮುಗಿಯೋವರೆಗೂ. ಓಕೆ, ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.